ಇಂದು ಮಹತ್ವದ ರಾಜ್ಯ ಸಚಿವ ಸಂಪುಟ ಸಭೆ ನಡೀತಾ ಇದೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ದೊಡ್ಡ ಮಟ್ಟದ ಕ್ಯಾಬಿನೆಟ್ ಮೀಟಿಂಗ್ ಆಗ್ತಾ ಇದೆ. ಹಾಗಾದ್ರೆ ಏನಾಗುತ್ತೆ ಈ ಮೀಟಿಂಗ್ನಲ್ಲಿ? ಇದರ ಬಗ್ಗೆನೇ ಯೋಚನೆ ಇದೆ. ಸಿದ್ದರಾಮಯ್ಯ ಮೀಟಿಂಗ್ ಏನು ಕರೆದಿದ್ದಾರೆ, ಸಿದ್ದು ಅವರ ಮೀಟಿಂಗಲ್ಲಿ ಏನೇನಾಗುತ್ತೆ, ಯಾವ ವಿಚಾರ ಚರ್ಚೆ ಆಗುತ್ತೆ, ಅದರ ಬಗ್ಗೆ ಪ್ರಶ್ನೆ ಇದೆ ಸಾಕಷ್ಟು. ಇಂದು ಸಂಜೆ 6:30 ವಿಧಾನಸೌಧದ ಕ್ಯಾಬಿನೆಟ್ ಹಾಲ್ನಲ್ಲಿ ಮೀಟಿಂಗ್ ಆಗುತ್ತೆ. ಹಲವು ಮಹತ್ವದ ವಿಷಯಗಳ ಬಗ್ಗೆ ಚರ್ಚೆ ಆಗುವಂತಹ ಸಾಧ್ಯತೆ ಇದೆ. ಎಸ್ಐಆರ್ ಕುರಿತಂತೆ ಇಂದು ಗಂಭೀರ ಚರ್ಚೆ ಆಗ್ತವೆ. ಕೆಲವೊಂದು ಗಂಭೀರ ವಿಚಾರಗಳಿವೆ. ನಿಯಮ ಉಲ್ಲಂಘಿಸಿರುವಂತಹ ಕ್ರಷರ್ಗಳಿಗೆ ದಂಡ ಪಾವತಿಸಲು OTS ಜಾರಿ ಕುರಿತು ಚರ್ಚೆ ಆಗುತ್ತೆ. ರೇಷ್ಮೆ ಮಾರಾಟ ಮಂಡಳಿಯನ್ನು ರೇಷ್ಮೆ ಉದ್ಯಮಗಳ ನಿಗಮದ ಜೊತೆ ವಿಲೀನ ಮಾಡುವಂತಹ ವಿಚಾರದ ಬಗ್ಗೆ ಚರ್ಚೆ ಆಗುತ್ತೆ. ಸರ್ಕಾರಿ ಸಭೆ ಸಮಾರಂಭಗಳಿಗೆ ಶಿಷ್ಟಾಚಾರ ಕುರಿತಂತೆ ಘಟನೋತ್ತರ ಅನುಮೋದನೆ ಆಗುತ್ತೆ. ರಾಜ್ಯ ಉಚ್ಚ ನ್ಯಾಯಾಲಯ ಅಧೀನದ ನ್ಯಾಯಾಲಯಗಳ ಒಂದು ಸಮಾರಂಭಗಳೇನಿರುತ್ತೆ, ಶಿಷ್ಟಾಚಾರದ ಚರ್ಚೆ ಆಗುತ್ತೆ. SIR ಕುರಿತು ಸುಪ್ರೀಂ ಕೋರ್ಟ್ ನೀಡಿದ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಆಗುತ್ತೆ. ಬಜೆಟ್ ಅಧಿವೇಶನದ ದಿನಾಂಕ ಪ್ರಕಟಗೊಳ್ಳುವ ಬಗ್ಗೆ ಕೆಲವೊಂದು ನಿರ್ಧಾರವನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ವಿವಾದಿತ ದೇವನಹಳ್ಳಿ ಚನ್ನರಾಯಪಟ್ಟಣದ ಕೃಷಿ ವಲಯ ಬದಲಾವಣೆ ಕುರಿತು ಕೂಡ ಚರ್ಚೆ ಆಗುತ್ತೆ ಈ ಸಭೆಯಲ್ಲಿ. ಇನ್ನು GBA ವ್ಯಾಪ್ತಿಯ 4 ಖಾಸಗಿ ಮೆಡಿಕಲ್ ಕಾಲೇಜುಗಳಲ್ಲಿ ABARK ಯೋಜನೆಯಡಿ ಏನಾಗುತ್ತೆ, 2A ಚಿಕಿತ್ಸಾ ವಿಧಾನಕ್ಕೆ ವಿನಾಯಿತಿ ನೀಡುವ ಬಗ್ಗೆ ಚರ್ಚೆ ಆಗುತ್ತೆ. ಕೆಲವೊಂದು ಜನರಲ್ ವಿಚಾರಗಳು ಏನಿರುತ್ತೆ ಅದರ ಬಗ್ಗೆ ಸಭೆ ಆಗುತ್ತೆ, ಅದರ ಬಗ್ಗೆ ಚರ್ಚೆ ಕೂಡ ಆಗುತ್ತೆ. ಹೀಗಾಗಿ CM ಸಿದ್ದರಾಮಯ್ಯ ಅವರು ಏನಿದ್ದಾರೆ, ಇದು ಮಹತ್ವದ ಸಭೆಯನ್ನು ಕರೆದಿದ್ದಾರೆ. ಆ ಸಭೆಯಲ್ಲಿ ಏನಾಗುತ್ತೆ, ಮೀಟಿಂಗಲ್ಲಿ ಯಾರ್ಯಾರು ಏನೇನು ಮಾತನಾಡ್ತಾರೆ, ಯಾವ್ಯಾವ ವಿಚಾರಗಳನ್ನು ಮುಖ್ಯವಾಗಿ ಅಲ್ಲಿ ಚರ್ಚೆ ಮಾಡಲಾಗುತ್ತೆ ಅಂತ ನೋಡೋದಾದ್ರೆ ನೋಡಿ, ಬೇರೆ ಬೇರೆ ವಿಚಾರಗಳಿವೆ. SIR ಕುರಿತಂಥ ಚರ್ಚೆಗಳಾಗುತ್ತೆ, ಗಂಭೀರವಾದ ವಿಚಾರ ಇದೆ. ಇನ್ನು ನಿಯಮವನ್ನು ಉಲ್ಲಂಘಿಸುವಂತಹ ಕ್ರಷರ್ಗಳಿಗೆ, ನಿಯಮವನ್ನು ಏನು ಉಲ್ಲಂಘಿಸ್ತಾರೆ ಕೆಲವೊಂದು ಕ್ರಷರ್ಗಳು, ಅದಕ್ಕೆ ದಂಡ ಹಾಕುವಂತಹ ಒಂದು ವಿಚಾರ ಕೂಡ ಕೇಳಿ ಬರ್ತಾ ಇದೆ. ಅದನ್ನು OTS ಜಾರಿ ಮಾಡುವ ಕುರಿತು ಯೋಚನೆ ಮಾಡ್ತಾ ಇದ್ದಾರೆ. ನೋಡಿ, ಇನ್ನು ರೇಷ್ಮೆ ಮಾರಾಟ ಮಂಡಳಿ ಏನಿದೆ ಅದನ್ನು ರೇಷ್ಮೆ ಉದ್ಯಮಗಳ ನಿಗಮದ ಜೊತೆಗೆ ವಿಲೀನ ಮಾಡಬೇಕು. ಆ ಒಂದು ಮಾರಾಟದ ಮಂಡಳಿಗಳನ್ನು ಆ ರೀತಿಯಾದಂಥ ವಿಚಾರವನ್ನು ಕೂಡ ಮುಂದಿಟ್ಟಿದ್ದಾರೆ. ಇದ್ರ ಬಗ್ಗೆ CM ಸಿದ್ದರಾಮಯ್ಯ ಏನು ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಇನ್ನು ಸರ್ಕಾರದ ಸಭೆ ಸಮಾರಂಭಗಳೇನಿರುತ್ತೆ ಅದರಲ್ಲಿ ಶಿಷ್ಟಾಚಾರ ಕುರಿತಂತೆ ಘಟನೋತ್ತರವನ್ನು ಅನುಮೋದನೆ ಕೂಡ ಮಾಡ್ತಾರೆ. ರಾಜ್ಯ ಉಚ್ಚ ನ್ಯಾಯಾಲಯ ಮತ್ತು ಅಧೀನದಲ್ಲಿರುವಂಥ ನ್ಯಾಯಾಲಯಗಳ ಉದ್ಘಾಟನಾ ಸಮಾರಂಭಗಳಲ್ಲಿ ಕೂಡ ಕೆಲವೊಂದು ಶಿಷ್ಟಾಚಾರವನ್ನು ಪಾಲಿಸಬೇಕು, ಅದರ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. ಅದಾದ ನಂತರ SIR ಕುರಿತು ಸುಪ್ರೀಂ ಏನು ಕೋರ್ಟ್ ತೀರ್ಪನ್ನು ನೀಡಿತ್ತಲ್ಲ, ಅದರ ಸಾಧಕ ಬಾಧಕಗಳು ಏನೇನಿದೆ, ಪ್ಲಸ್ಸು ನೆಗೆಟಿವ್ ಎಲ್ಲವನ್ನು ಕೂಡ ಮಾತನಾಡ್ತಾ ಹೋಗುತ್ತಾರೆ. ಇನ್ನು ಬಜೆಟ್ ಇದೆ, ಇನ್ನು ಕೆಲವು ದಿನಗಳಲ್ಲಿ ಬಜೆಟ್ ಬರ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಅದರ ದಿನಾಂಕ ಕೂಡ ಹೇಳಬೇಕಲ್ಲ, ಯಾವ ದಿನಾಂಕದಂದು ನಾವು ಬಜೆಟನ್ನು ಮಂಡನೆ ಮಾಡ್ತೀವಿ ಅಂತ. ಎಲ್ಲ ಇಲಾಖೆಗಳ ಜೊತೆ ಇಲಾಖಾವಾರು ಈಗಾಗಲೇ ಸಭೆಗಳನ್ನು ನಡೆಸ್ತಾ ಇದ್ದಾರೆ. ಅದಾದ ನಂತರ ಮೇ ಬಿ ದಿನಾಂಕ ಘೋಷಣೆ ಆಗ್ಬೋದು, ಇವತ್ತೇ ನಿರ್ಧಾರ ಆಗ್ಬೋದು, ಇಲ್ಲಾಂದರೆ ಬೇರೊಂದು ಮೀಟಿಂಗ್ನಲ್ಲಾದರೂ ಇದ್ರ ಬಗ್ಗೆ ಹೇಳ್ತಾರೆ. ಅದ್ರ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ವಿಚಾರಗಳೆಲ್ಲ ಮಾತನಾಡಿದ್ದೀವಿ, ಎಲ್ಲ ಸರಿ ಮಾಡಿದ್ದೀವಿ, ಮತ್ತು ಅಲ್ಲಿ ಏನು ಸಮಸ್ಯೆಗಳಿದೆ, ಇದಕ್ಕೆ ಎಷ್ಟು ದುಡ್ಡನ್ನು ಕೊಡಬೇಕು, ಅದೆಲ್ಲವೂ ಕೂಡ ನಿರ್ಧಾರ ಆದ ಮೇಲೆ ಒಂದು ದಿನಾಂಕವನ್ನು ಘೋಷಣೆ ಮಾಡ್ತಾರೆ. ಈ ರೀತಿಯ ದಿನದಂದು ನಾವು ಬಜೆಟನ್ನು ಮಾಡ್ತೀವಿ ಅಂತ. ಇನ್ನು ಕೆಲವೊಂದು ವಿವಾದಿತ ವಿಚಾರಗಳೇನಿದೆ, ದೇವನಹಳ್ಳಿ ಚನ್ನರಾಯಪಟ್ಟಣದ ಕೃಷಿ ವಲಯದ ಬದಲಾವಣೆ ಏನಿದೆ ಅದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗುತ್ತೆ. ಹೀಗಾಗಿ ಈ ಎಲ್ಲ ವಿಚಾರಗಳ ಬಗ್ಗೆ ಇಂದು CM ಸಿದ್ದರಾಮಯ್ಯ ಅವರ ಮಂತ್ರಿಗಳ ಜೊತೆ ಮಾತನಾಡ್ತಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.